ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಇರುವ ಧಾರ್ಮಿಕತೆ, ಪ್ರಕೃತಿ ಸೌಂದರ್ಯ, ಸಂಸ್ಕೃತಿ ಮತ್ತು ಶಿಕ್ಷಣದ ಸಂಗಮವಾಗಿರುವ ಜಿಲ್ಲೆ ಉಡುಪಿ. ಈ ವಿಡಿಯೋದಲ್ಲಿ ನಾವು ಉಡುಪಿ ಜಿಲ್ಲೆಯ ಇತಿಹಾಸ, ಭೌಗೋಳಿಕತೆ, ಸಂಸ್ಕೃತಿ, ಆಹಾರ, ಪ್ರವಾಸಿ ತಾಣಗಳು ಹಾಗೂ ಅಭಿವೃದ್ಧಿಯ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ಉಡುಪಿ ಜಿಲ್ಲೆ 1997ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವಿಭಜನೆಗೊಂಡು ಪ್ರತ್ಯೇಕ ಜಿಲ್ಲೆಯಾಗಿ ರೂಪುಗೊಂಡಿತು. ಅರಬ್ಬಿ ಸಮುದ್ರದ ತೀರದಲ್ಲಿ ನೆಲೆಸಿರುವ ಈ ಜಿಲ್ಲೆ ಪಶ್ಚಿಮ ಘಟ್ಟಗಳ ನೈಸರ್ಗಿಕ ಸೌಂದರ್ಯವನ್ನು ತನ್ನೊಳಗೆ ಹೊಂದಿದೆ. ಉಡುಪಿ ಜಿಲ್ಲೆ ತನ್ನ ಶಾಂತ ವಾತಾವರಣ, ಹಸಿರು ಪ್ರಕೃತಿ ಮತ್ತು ಪುರಾತನ ಪರಂಪರೆಯಿಂದ ಜನರನ್ನು ಆಕರ್ಷಿಸುತ್ತದೆ. ಭೌಗೋಳಿಕವಾಗಿ ಉಡುಪಿ ಜಿಲ್ಲೆ ಸಮುದ್ರ ತೀರ, ನದಿಗಳು, ಬೆಟ್ಟಗುಡ್ಡಗಳು ಮತ್ತು ಕಾಡುಗಳಿಂದ ಕೂಡಿದೆ. ಇಲ್ಲಿ ವಾರ್ಷಿಕ ಮಳೆ ಪ್ರಮಾಣ ಹೆಚ್ಚು. ಮಳೆಗಾಲದಲ್ಲಿ ಉಡುಪಿ ಇನ್ನಷ್ಟು ಸುಂದರವಾಗುತ್ತದೆ. ಹಸಿರು ಹೊಲಗಳು, ಹರಿಯುವ ನದಿಗಳು ಮತ್ತು ತಂಪಾದ ಗಾಳಿ ಉಡುಪಿ ಜಿಲ್ಲೆಯ ವೈಶಿಷ್ಟ್ಯ. ಉಡುಪಿ ಜಿಲ್ಲೆಯಲ್ಲಿ ತುಳು, ಕನ್ನಡ, ಕೊಂಕಣಿ ಮತ್ತು ಬ್ಯಾರಿ ಭಾಷೆಗಳು ಬಳಕೆಯಲ್ಲಿವೆ. ವಿಭಿನ್ನ ಭಾಷೆ ಮತ್ತು ಸಂಸ್ಕೃತಿಗಳ ಸಹಬಾಳ್ವೆ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಜನರ ಜೀವನಶೈಲಿ ಸರಳವಾಗಿದ್ದು, ಪರಸ್ಪರ ಸಹಕಾರ ಮತ್ತು ಅತಿಥಿ ಸತ್ಕಾರಕ್ಕೆ ಹೆಸರುವಾಸಿಯಾಗಿದೆ. ಉಡುಪಿ ಜಿಲ್ಲೆಯ ಧಾರ್ಮಿಕ ಮಹತ್ವ ಬಹಳ ದೊಡ್ಡದು. ಉಡುಪಿಯ ಶ್ರೀ ಕೃಷ್ಣ ಮಠ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ. ಈ ದೇವಾಲಯವನ್ನು 13ನೇ ಶತಮಾನದಲ್ಲಿ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದರು. ಇಲ್ಲಿನ ಕೃಷ್ಣನ ಮೂರ್ತಿ, ಕನಕದಾಸರ ಕಥೆ ಮತ್ತು ಕನಕನ ಕಿಂಡಿ ಎಂಬುದು ಭಕ್ತರಲ್ಲಿ ಅಪಾರ ಭಕ್ತಿ ಮೂಡಿಸುತ್ತದೆ. ಉಡುಪಿ ಅಷ್ಟಮಠ ಪರಂಪರೆ, ಪಾರ್ಯಾಯೋತ್ಸವ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಹೆಸರುವಾಸಿ. ಉಡುಪಿ ಜಿಲ್ಲೆ ತನ್ನ ಸಂಸ್ಕೃತಿಯಲ್ಲೂ ಬಹಳ ಶ್ರೀಮಂತವಾಗಿದೆ. ಯಕ್ಷಗಾನ, ಭೂತಾರಾಧನೆ, ನಾಟಕ ಮತ್ತು ಜನಪದ ಕಲೆಗಳು ಇಲ್ಲಿ ಜೀವಂತವಾಗಿವೆ. ಹಬ್ಬಗಳು ಬಂದಾಗ ಗ್ರಾಮಗಳೆಲ್ಲ ಸಂಭ್ರಮದಿಂದ ತುಂಬಿರುತ್ತವೆ. ಸಂಸ್ಕೃತಿ ಮತ್ತು ಧರ್ಮ ಇಲ್ಲಿ ದಿನನಿತ್ಯದ ಬದುಕಿನ ಭಾಗವಾಗಿದೆ. ಉಡುಪಿ ಎಂದರೆ ಆಹಾರ. ಉಡುಪಿ ಪಾಕಶೈಲಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಮಸಾಲ ದೋಸೆ, ನೀರ್ದೋಸೆ, ಇಡ್ಲಿ, ವಡೆ, ಗೋಳಿಬಜೆ ಮತ್ತು ಸಾಂಬಾರ್ ಉಡುಪಿಯ ಅಡುಗೆ ಸಂಸ್ಕೃತಿಯ ಪ್ರಮುಖ ಭಾಗ. ಸಸ್ಯಾಹಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಉಡುಪಿ ಹೋಟೆಲ್ಗಳು ದೇಶದ ಹಲವೆಡೆ ಕಂಡುಬರುತ್ತವೆ. ಪ್ರವಾಸಿ ದೃಷ್ಟಿಯಿಂದ ಉಡುಪಿ ಜಿಲ್ಲೆ ಅತ್ಯಂತ ಆಕರ್ಷಕವಾಗಿದೆ. ಮಲ್ಪೆ ಬೀಚ್, ಕಾಪು ಬೀಚ್, ಮಾರವಂತೆ ಬೀಚ್ ಮೊದಲಾದ ಸಮುದ್ರ ತೀರಗಳು ಪ್ರವಾಸಿಗರನ್ನು ಮಂತ್ರಮುಗ್ಧಗೊಳಿಸುತ್ತವೆ. ನೀಲಿ ಸಮುದ್ರ, ಚಿನ್ನಗ ಮರಳು ಮತ್ತು ಸೂರ್ಯಾಸ್ತದ ದೃಶ್ಯ ಉಡುಪಿಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ. ಉಡುಪಿಯಲ್ಲಿ ಪ್ರಕೃತಿ ಪ್ರೇಮಿಗಳಿಗೆ ಅನೇಕ ಸ್ಥಳಗಳಿವೆ. ನದಿಗಳು, ಹಸಿರು ಬೆಟ್ಟಗಳು ಮತ್ತು ಗ್ರಾಮೀಣ ಪ್ರದೇಶಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಮಳೆಗಾಲದಲ್ಲಿ ಇಲ್ಲಿ ಪ್ರಕೃತಿ ತನ್ನ ಅತ್ಯುತ್ತಮ ರೂಪದಲ್ಲಿ ಕಾಣುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲೂ ಉಡುಪಿ ಜಿಲ್ಲೆ ಮುಂಚೂಣಿಯಲ್ಲಿದೆ. ಮಣಿಪಾಲ್ ಒಂದು ಜಾಗತಿಕ ಶಿಕ್ಷಣ ಕೇಂದ್ರವಾಗಿ ಬೆಳೆಯಾಗಿದೆ. ವೈದ್ಯಕೀಯ, ಇಂಜಿನಿಯರಿಂಗ್ ಮತ್ತು ಇತರೆ ಉನ್ನತ ಶಿಕ್ಷಣಕ್ಕಾಗಿ ದೇಶದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬರುತ್ತಾರೆ. ಇದರಿಂದ ಉಡುಪಿ ಜಿಲ್ಲೆ ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಇನ್ನಷ್ಟು ಅಭಿವೃದ್ಧಿಯಾಗಿದೆ. ಉಡುಪಿ ಜಿಲ್ಲೆಯ ಜನರ ಜೀವನ ಶೈಲಿ ಸರಳ ಮತ್ತು ಶಾಂತವಾಗಿದೆ. ಕೃಷಿ, ಮೀನುಗಾರಿಕೆ, ವ್ಯಾಪಾರ ಮತ್ತು ಸೇವಾ ಕ್ಷೇತ್ರಗಳು ಇಲ್ಲಿನ ಪ್ರಮುಖ ಜೀವನಾಧಾರಗಳು. ಕರಾವಳಿ ಪ್ರದೇಶದ ಮೀನುಗಾರಿಕೆ ಇಲ್ಲಿನ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡುತ್ತದೆ. ಒಟ್ಟಾರೆ ಉಡುಪಿ ಜಿಲ್ಲೆ ಧರ್ಮ, ಸಂಸ್ಕೃತಿ, ಶಿಕ್ಷಣ ಮತ್ತು ಪ್ರಕೃತಿಯ ಅದ್ಭುತ ಸಂಯೋಜನೆ. ಶಾಂತಿ ಹುಡುಕುವವರಿಗೆ, ಪ್ರವಾಸ ಪ್ರಿಯರಿಗೆ ಮತ್ತು ಅಧ್ಯಯನಾಸಕ್ತರಿಗೆ ಉಡುಪಿ ಒಂದು ಪರಿಪೂರ್ಣ ಸ್ಥಳ. ಈ ವಿಡಿಯೋ ನಿಮಗೆ ಉಡುಪಿ ಜಿಲ್ಲೆಯ ಕುರಿತು ಸ್ಪಷ್ಟ ಮತ್ತು ಸಂಪೂರ್ಣ ಮಾಹಿತಿ ನೀಡಿದೆ ಎಂದು ನಂಬಿದ್ದೇವೆ. ಇಂತಹ ಇನ್ನಷ್ಟು ಮಾಹಿತಿ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.